ಅಧಿಕಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಕುರ್ಚಿ ಗಲಾಟೆ ಜೋರಾದರೆ ಅದಕ್ಕೊಂದು ಅರ್ಥ ಇರುತ್ತೆ, ಅದೊಂದು ಅರ್ಥ ಮಾಡ್ಕೋಬಹುದು. ಆದರೆ ಈಗ ಇನ್ನು ವಿಪಕ್ಷದಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿ ಗಲಾಟೆ ಆರಂಭವಾಗ್ಬಿಟ್ಟಿದೆ. ಅದರಲ್ಲೂ ದೋಸ್ತಿಗಳ ನಡುವೆ ಮುಂದಿನ ಮುಖ್ಯಮಂತ್ರಿ ಯಾರು, ಈ ರೀತಿಯಾದಂಥ ಒಂದು ಪ್ರಶ್ನೆಗೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ಬಾಗಲಕೋಟೆಯ ಬಿಜೆಪಿ ಜಿಲ್ಲಾಧ್ಯಕ್ಷ ಈಗಾಗಲೇ ಮುಂದಿನ ಮುಖ್ಯಮಂತ್ರಿಯಾಗಿ ವಿಜಯೇಂದ್ರ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡ್ತಾ 113 ಸ್ಥಾನ JDSಗೆ ಬಂದರೆ ಖಂಡಿತ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ, ಇಲ್ಲಾಂದ್ರೆ ನಮ್ಮವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಈ ಎಲ್ಲ ಗಲಾಟೆಗಳ ನಡುವೆ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಯಾವುದೇ ಕಾರಣಕ್ಕೂ ಸದ್ಯದ ಮಟ್ಟಿಗೆ ಈ ಮುಖ್ಯಮಂತ್ರಿ ಗಲಾಟೆ ಬೇಡ, ಕೂಸುಟ್ಟೋಕ್ಕಿಂತ ಮೊದಲು ಕುಲಾವಿ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಜನತಾದಳ 113 ಸೀಟ್ ಗೆದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ತಡೀಲಿಕ್ಕೆ ನಾವ್ಯಾರು? 113 ಸೀಟ್ ಗೆದ್ದವ್ರು ಯಾರು ಬೇಕಾದ್ರೂ ಚೀಫ್ ಮಿನಿಸ್ಟರ್ ಆಗ್ಬೋದು. ಯಾರಿಗೂ ಯಾರೂ ಅನಿವಾರ್ಯ ಅಲ್ಲ. 2028ಕ್ಕೆ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಆಗೋದು ಸಹಿತ ಅಷ್ಟೇ ಸತ್ಯ. ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಉಳಿಸಿದ್ರು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇನ್ನು 2 ವರ್ಷ ಇದೆ. ಇಮ್ಮೆಚೂರ್ ಅಂತಾರೆ ನನ್ನ ಅಭಿಪ್ರಾಯ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಗೆ ಇನ್ನು 2.5 ವರ್ಷಗಳೇ ಬಾಕಿ ಇವೆ. ಕಾಂಗ್ರೆಸ್ ಮುಂದೆಯೂ ನಾವೇ ಬರ್ತೀವಿ ಅಂತಿದ್ರೆ, ಬಿಜೆಪಿ JDS ನಮ್ಮ ಆಡಳಿತ ಶುರುವಾಗುತ್ತೆ ಅಂತಿವೆ. ಇಂಥ ಹೊತ್ತಲ್ಲಿ ದೋಸ್ತಿ ನಡುವೆ ಭಿನ್ನಾಭಿಪ್ರಾಯದ ರಗಳೆಗಳು ಕೇಳಿ ಬರ್ತಿವೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಬೇಡ ಎಂಬ ದೇವೇಗೌಡರ ಮಾತಿನ ಬೆನ್ನಲ್ಲೇ ಅಸಮಾಧಾನದ ನೆರಳು ದೊಡ್ಡ ಮಟ್ಟದಲ್ಲಿ ಗೋಚರ ಆಗ್ತಿದೆ. ಹೀಗಿರುವಾಗ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಡಿದ ಮಾತು ದಳಪತಿಯ ಸಿಟ್ಟಿಗೆ ಮತ್ತೊಂದು ಅಸ್ತ್ರ ಕೊಟ್ಟಂತಾಗಿದೆ. JDSಗೆ 113 ಸೀಟ್ ಬಂದ್ರೆ HDK CM ಆಗಬಹುದು. ನಮಗೆ 113 ಸೀಟ್ ಬಂದ್ರೆ ಬಿಜೆಪಿಯವರು ಮುಖ್ಯಮಂತ್ರಿ ಆಗ್ತಾರೆ. ನಿನ್ನೆಯಷ್ಟೇ ಹಾಸನದಲ್ಲಿ ಮಾತಾಡಿದ್ದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮೈತ್ರಿ ವಿಚಾರವಾಗಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಯಾರಿಗೂ ಯಾರೂ ಅನಿವಾರ್ಯ ಅಲ್ಲ. 113 ಸೀಟ್ ಯಾರಿಗ್ ಬಂದ್ರು ಅವರೇ CM. JDSಗೆ ಬಂದ್ರೆ ಅವರು ಯಾರನ್ನಾದ್ರೂ ಮಾಡ್ಕೊಳ್ಳಿ, ನಮಗ್ ಬಂದ್ರೆ ನಮ್ಮವರು CM ಆಗ್ತಾರೆ ಅಂತ ಹೇಳಿದ್ರು. ಜನತಾದಳ 113 ಸೀಟ್ ಗೆದ್ರೆ ಅವ್ರು ಯಾರನ್ನ ಬೇಕಾದ್ರೂ ಮಾಡ್ಕೊಳ್ಳೋದು, ನಮ್ದೇನು ಅಭ್ಯಂತರ ಇಲ್ಲ. ಅಲ್ಲ, ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ನನಗೆ ಗೊತ್ತಿಲ್ಲ. ಅದರಿಂದಾಗಿ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ತಡೀಲಿಕ್ಕೆ ನಾವ್ಯಾರು? 113 ಸೀಟ್ ಗೆದ್ದವ್ರು ಯಾರು ಬೇಕಾದ್ರೂ ಚೀಫ್ ಮಿನಿಸ್ಟರ್ ಆಗ್ಬೋದು. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಯಾರಿಗೂ ಯಾರೂ ಅನಿವಾರ್ಯ ಅಲ್ಲ. ಆದ್ರೆ ಸಾಂದರ್ಭಿಕವಾದ ಕೆಲವು ರೀತಿಗಳನ್ನ ನಾವು ಎದುರಿಸುವಾಗ ಕಾಲಾನುಸಾರ ಇಂಥವುಗಳು ದೇಶದಲ್ಲೇ ನಡೆದಿರ್ತಕ್ಕಂಥದ್ದು, ಇಲ್ಲಿಯೂ ಕೂಡ ನಡೆದಿದೆ. ಬಟ್ ನಥಿಂಗ್ ಈಸ್ ಪರ್ಮನೆಂಟ್. 2028ಕ್ಕೆ BYV CM ಆಗ್ತಾರೆಂದ ಬಾಗಲಕೋಟೆ ಬಿಜೆಪಿ ಜಿಲ್ಲಾಧ್ಯಕ್ಷ ಛಲವಾದಿ ನಾರಾಯಣಸ್ವಾಮಿ ಒಂದ್ ರೀತಿ ಬಾಂಬ್ ಸಿಡಿಸಿದ್ರೆ, ಬಾಗಲಕೋಟೆ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ವಿಜಯೇಂದ್ರ ಪರ ಬ್ಯಾಟಿಂಗ್ ಮಾಡ್ತಾ 2028ಕ್ಕೆ ವಿಜಯೇಂದ್ರ ಅವರೇ CM ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ತಾವೆಲ್ಲ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿಯನ್ನು ನೋಡಿದ್ರೆ 2028ಕ್ಕೆ ಸೂರ್ಯ ಉದಯ ಆಗುವುದು ಎಷ್ಟು ಸತ್ಯವೋ ಸನ್ಮಾನ್ಯ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಆಗುವುದು ಸಹಿತ ಅಷ್ಟೇ ಸತ್ಯ. ಶಾಂತಗೌಡ ಹೇಳಿಕೆಗೆ ವಿಜಯೇಂದ್ರ ಯಾವುದೇ ರಿಯಾಕ್ಟ್ ಮಾಡಿಲ್ಲ. ಈ ಕ್ಷಣದಲ್ಲಿ ಬೇರೆ ಯಾವ ವಿಷಯ ಮಾತನಾಡಲ್ಲ, ಡೈವರ್ಟ್ ಆಗುತ್ತೆ ಅಂದ್ರು. 1000 ದಿನಗಳ ಸಂಭ್ರಮಾಚರಣೆಯಲ್ಲಿ ಇದ್ದೇವೆ ನಾವು, ಅದ್ರಿಗೆ ಸೀಮಿತ ಮಾತನಾಡೋಣ. ಅದ್ರ ಬಗ್ಗೆ ನಾಳೆ ಮಾತಾಡ್ತೇನೆ. ಅದ್ರ ಬಗ್ಗೆ ಕೂಸು ಹುಟ್ಟೋ ಮುಂಚೆ ಕುಲಾವಿ ಹೊಲಿಸಿದ್ರು ಎಂದ HDK 4 ಜನರ ಮಾತಿಗೆ ಉತ್ತರಿಸಿದ್ರೆ ಅಪ್ರಬುದ್ಧ ಅಂತಾರೆಂದು ಕಿಡಿ. ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಗೆ ನಯವಾಗಿ ತಿವಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಭ್ರಷ್ಟ ಸರ್ಕಾರ ತೆಗಿಬೇಕು ಅನ್ನೋದು ನನಗಿರೋದು, ಕೂಸು ಹುಟ್ಟೋ ಮುಂಚೆ ಕುಲಾವಿ ಹೊಲಿಸಿದ್ರು ಅನ್ನೋ ರೀತಿ ಆಗೋದು ಬೇಡ, ಬಹಳ ಶ್ರಮ ಹಾಕಬೇಕು ಅನ್ನೋ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲ ಇವತ್ತಿಲ್ಲ. ಕೂಲಿ ಅದೆಂತದ್ದು ನಿಮ್ ಗಾದೆ ಮಾತೆ ಇಲ್ವಾ, ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಉಳಿಸಿದ್ರು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇನ್ನು 2 ವರ್ಷ ಇದೆ. ಬಹಳ ಶ್ರಮ ಹಾಕೋದಿದೆ. ಇಲ್ಲಿ ಯಾರೋ 4 ಜನ ಮಾತಾಡೋದಕ್ಕೆಲ್ಲ ಉತ್ತರ ಕೊಟ್ರೆ ಬಹುಶಃ ಇಮ್ಮೆಚೂರ್ ಅಂತಾರೆ ನನ್ನ ಅಭಿಪ್ರಾಯ. ಒಂದ್ ಕಡೆ ಕೈ ಮನೆಯಲ್ಲಿ ಕುರ್ಚಿ ಕಂಪನ ದಿನದಿನಕ್ಕೂ ಜೋರಾಗ್ತಾ ಇದ್ರೆ, ಇತ್ತ ದೋಸ್ತಿ ನಡುವೆ ಭಿನ್ನರಾಗ ಬಿರುಗಾಳಿ ಬೀಸೋಕೆ ಶುರುವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.